ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸೂಪರ್ ಸಾಫ್ಟಾಗಿ ಮೃದುವಾಗಿ ಬಾಯಲ್ಲಿಟ್ಟರೆ ಕರ್ಗೆ ಹೋಗ್ಬಿಡುತ್ತೆ ಅಷ್ಟು ಸಾಫ್ಟಾಗಿರೋ ಅಂಥ ದೋಸೆ ರೆಸಿಪಿ. ಇದು ದಿಢೀರನೇ ಮಾಡೋ ದೋಸೆ ರೆಸಿಪಿ. ಅಕ್ಕಿ ಬೇಳೆ ಯಾವುದನ್ನು ಉಪಯೋಗ ಮಾಡ್ತಾಯಿಲ್ಲ. ಮೊದಲನೇ ಸ್ಟೆಪ್ಪಲ್ಲಿ ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ. 1 ಗ್ಲಾಸಷ್ಟು ಉಪ್ಪಿಟ್ಟು ರವೆ, ಚಿರೋಟಿ ರವೆ ಆದ್ರೂ ಪರವಾಗಿಲ್ಲ. 1 ಗ್ಲಾಸಷ್ಟು ಅಥವಾ 1/4 kg. ಅದೇ ಗ್ಲಾಸಲ್ಲಿ 3/4 ಗ್ಲಾಸಷ್ಟು ಜೋಳದ ಹಿಟ್ಟು. 1 ಗ್ಲಾಸ್ ಜೋಳದ ಹಿಟ್ಟು ಕೂಡ ಹಾಕೋಬೋದು. ನಾನು 3/4 ಗ್ಲಾಸಷ್ಟು ಜೋಳದ ಹಿಟ್ಟನ್ನು ಉಪಯೋಗ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ರವೆ ಜೋಳದ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ರವೆ ನುಣ್ಣಗಾಗಬೇಕು. ಆ ರೀತಿ ಆಗೋವರೆಗೂ ಮಿಕ್ಸಿನ ಹಾಕೋಬೇಕು. ಸುಮಾರು 1 ರಿಂದ 2 ನಿಮಿಷ ಬೇಕಾಗುತ್ತೆ. ಪುಡಿ ಮಾಡ್ಕೊಂಡಿದ್ದಾಗಿದೆ ಬೇರೆ ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧದಿಂದ 3/4 ಗ್ಲಾಸಷ್ಟು ಹುಳಿ ಮೊಸರು, 1 ಗ್ಲಾಸಷ್ಟು ನೀರು ಕಲಿಸ್ಕೋಬೇಕು ಚೆನ್ನಾಗಿ. ರೆಗ್ಯುಲರಾಗಿ ಅಕ್ಕಿ ದೋಸೆ ಮಾಡ್ಕೊಳ್ತೀವಲ್ಲ, ಆ ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿಯಲ್ಲಿ, ದೋಸೆ ಹಿಟ್ಟು ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡ್ರೆ ಸಾಕಾಗುತ್ತೆ. ತೀರನೇ ಜಾಸ್ತಿ ತೆಳ್ಳನೂ ಬೇಡ ಅಥವಾ ತೀರನೇ ಜಾಸ್ತಿ ಗಟ್ಟಿ ಕೂಡ ಬೇಡ, ಮೀಡಿಯಮ್ ಆಗಿರಲಿ. ಕಲಿಸ್ಕೊಂಡಿದ್ದಾಗಿದೆ. ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಕೇವಲ 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಟರೆ ಸಾಕಾಗುತ್ತೆ. 5 ನಿಮಿಷ ಆದಮೇಲೆ ಮೊದಲು ಚೆನ್ನಾಗಿ ಕಲಿಸ್ಕೊಂಡು ನೋಡಬೇಕು. ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ಜಾಸ್ತಿ ತೆಳುವಾಗೂ ಇಲ್ಲ ಅಥವಾ ಜಾಸ್ತಿ ಗಟ್ಟಿ ಕೂಡ ಇಲ್ಲ. ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ಇದಕ್ಕೆ ನಿಮಗೆ ಯಾವ ತರಕಾರಿ ಇಷ್ಟ ತರಕಾರಿಗಳನ್ನೆಲ್ಲ ಹಾಕೋಬೋದು. ಹಸಿ ಬಟಾಣಿ, ಆಮೇಲೆ ಮುಸ್ಕಿನ ಜೋಳ, ಕ್ಯಾಪ್ಸಿಕಮ್ ಇವನ್ನೆಲ್ಲ ಉಪಯೋಗ ಮಾಡ್ಬೋದು. ಸಣ್ಣದಾಗಿ ಕಟ್ ಮಾಡಿ ಟೊಮೆಟೊ ಕೂಡ ಹಾಕೋಬೋದು. ಹಿಟ್ಟು ರೆಡಿಯಾಗಿದೆ. ಇದಕ್ಕೆ ನಾನು ಯಾವುದೇ ರೀತಿಯಾಗಿರೋ ಅಡುಗೆ ಸೋಡಾ ಆಗಲಿ ಈನೋ ಪೌಡರ್ನಾಗಲಿ ಇನ್ನೂ ಉಪಯೋಗ ಮಾಡ್ತಾಯಿಲ್ಲ. ಹೆಂಚು ಚೆನ್ನಾಗಿ ಕಾದಿದೆ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ, ನಾನ್ ಸ್ಟಿಕ್ ತವ ಇದ್ದರೆ ಎಣ್ಣೆ ತುಪ್ಪ ಹಾಕ್ಕೊಳ್ದೆ ಕೂಡ ಮಾಡ್ಕೊಬೋದು. 2 ಕಡೆ ಬೇಯಿಸ್ಕೋಬೇಕು. ಇದಾಗಿದೆ. ಇವಾಗ ಟ್ರೈ ಮಾಡಿ ಒಂದು ಸಲ. ಮನೇಲಿ ದೋಸೆ ಹಿಟ್ಟು ಇಡ್ಲಿ ಹಿಟ್ಟಿಲ್ದಿದ್ದಾಗ ಬೆಸ್ಟ್ ರೆಸಿಪಿ ಇದು. ಮಾಡೋದು ಕೂಡ ತುಂಬಾ ಸುಲಭ. ಮುಖ್ಯವಾಗಿ ಡಯಾಬಿಟಿಕ್ ಫ್ರೆಂಡ್ಲಿ ರೆಸಿಪಿ ಕೂಡ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.